ಸರ್ವಶಕ್ತಿಯಾದ ದೇವರು ನಮ್ಮೆಲ್ಲರಿಗೂ ರಕ್ಷಕನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸೇನಾಧೀಶ್ವರನು, ನಿತ್ಯನಾದ ತಂದೆ, ಸಮಸ್ತವನ್ನು ಆಳುವವನು ಆಗಿರುವ ಆ ಪರಂಜ್ಯೋತಿಯಾದ ದೇವರು ನಮ್ಮನ್ನ ಪ್ರೀತಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಭಾನುವಾರವನ್ನ ಸಾಮಾನ್ಯವಾಗಿ ಕ್ರೈಸ್ತಿಯ ಸಮಾಜದ ಲೋಕದಲ್ಲಿ ಪೆಂಟೆಕೋಸ್ಟಲ್ ಸಂಡೇ ಎಂಬುದಾಗಿ ಕರೀತಾರೆ. ಪೆಂಟೆಕೋಸ್ಟ್ ಸಂಡೇ, ಭಾನುವಾರ ಎಂಬುದಾಗಿ ಕರೀತಾರೆ. ನಮ್ಮ ಕ್ರೈಸ್ತ ಲೋಕದ, ನಮ್ಮ ಕ್ರಿಸ್ತಿಯ ಒಂದು ಇತಿಹಾಸದಲ್ಲಿ ಈ ದಿನವನ್ನ ಒಂದು ಪೆಂಟೆಕೋಸ್ಟ್ ದಿನವನ್ನಾಗಿ ಅನೇಕರು ಆಚರಿಸ್ತಾರೆ. ಯಾಕೆಂತಂದ್ರೆ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಸಮಾಧಿಯಲ್ಲಿ ಇಡಲ್ಪಟ್ಟು 3ನೇ ದಿನ ಎದ್ದು ಬಂದ ಆ ಈಸ್ಟರ್ ದಿನದಿಂದ ಇವತ್ತಿಗೆ 50 ದಿನಗಳು ಕಳೀತವೆ. ಈ 50 ದಿನಗಳು ಪವಿತ್ರಾತ್ಮನು ತನ್ನ ಪ್ರಭಾವವುಳ್ಳ ಶಕ್ತಿಯನ್ನ, ತನ್ನ ಪ್ರಭಾವವುಳ್ಳ ಮಹಿಮೆಯನ್ನ, ತನ್ನ ಪ್ರಭಾವವುಳ್ಳ ಅತಿಶಯವನ್ನ ಅಪೊಸ್ತಲರ ಮೇಲೆ, ಅಲ್ಲಿ ಕೂಡಿದಂತ ಮೇಲಂತಿಸ್ತನ ಮನೆಯಲ್ಲಿ ಕೂಡಿದಂತ 120 ಜನರ ಮೇಲೆ ಪರಿಶುದ್ಧಾತ್ಮನು ಪ್ರಭಾವವಾಗಿ ಇಳಿದು ಬಂದಂತ ದಿನ, ಶಕ್ತಿಯುತವಾಗಿ ಚಲಿಸಿದಂತ ದಿನ, ಪ್ರಭಾವವಾಗಿ ತನ್ನ ಪ್ರಭಾವವನ್ನು ತೋರಿಸಿದಂತ ದಿನ. ಈ ದಿನದನ್ನ ಬಹಳ ಅದ್ಧೂರಿಯಾಗಿ ಒಂದು ಇತಿಹಾಸದಲ್ಲಿ ಕರ್ತನನ್ನ ಆರಾಧಿಸುವುದಕ್ಕಾಗಿ, ಕರ್ತನ ಮಹಿಮೆಯನ್ನ ಪ್ರಕಟಪಡಿಸುವುದಕ್ಕಾಗಿ ನಾವು ಜ್ಞಾಪಿಸಿಕೊಳ್ತೇವೆ. ಆದ್ರೆ ಪೆಂಟೆಕೋಸ್ಟ್ ದಿನ, ಇವತ್ತಿನ ದಿನದಲ್ಲಿ ನಾವು ಈಗಿನ ಕಾಲಘಟ್ಟದಲ್ಲಿ ಕೂಡ ನಾವು ಅನುಭವಿಸಬೇಕಾಗಿದ್ದಂತ ಸಮಯ ಬಂದಿದೆ. ಪ್ರಿಯ ದೇವರ ಮಕ್ಕಳೇ, ಆ ದಿನ ಆ ಮೇಲಂತಿಸ್ತಿನ ಮನೆಯಲ್ಲಿ ಎಲ್ಲರೂ ಪ್ರಾರ್ಥಿಸ್ತಾ ಇದ್ರು. ಎಲ್ಲ ವಿಶ್ವಾಸಿಗಳು ಸೇರಿ, ಅಲ್ಲಿನ ಅಪೊಸ್ತಲರು ಸೇರಿ ಪವಿತ್ರಾತ್ಮ ಭರಿತವಾಗಿ ಅವರು ಹೊರ ಬಂದಂತ ದಿನ, ಶಕ್ತಿಯುತವಾಗಿ ಹೊರ ಬಂದಂತ ದಿನ, ಪ್ರಭಾವಶಾಲಿಗಳಾಗಿ ಹೊರ ಬಂದಂತ ದಿನ. ದೀನವಸ್ಥೆಯಿಂದ, ಅಂದರೆ ಭಯಪಟ್ಟವರಾಗಿ ಕುಳಿತಿದ್ದ ಆ ಸನ್ನಿವೇಶದಿಂದ ಶಕ್ತಿಯುತವಾಗಿ ಪ್ರಸಂಗ ಮಾಡುವುದಕ್ಕೆ ಏರ್ಪಡಿಸಿಕೊಂಡಂತ ದಿನ. ಎಲ್ಲರೂ ಗಲಿಬಿಲಿಗಳಲ್ಲಿ ಜೀವಿಸುವಾಗ ಪವಿತ್ರಾತ್ಮನು ಬಂದು ಅವರನ್ನ ಸ್ಪರ್ಶಿಸಿ ಅವರೆಲ್ಲರಲ್ಲಿ ಸಮಾಧಾನವನ್ನು ಕೊಟ್ಟು ಹೊರಗಡೆ ಉಪಯೋಗಿಸಿದಂತ ದಿನ. ಈ ದಿನದ ಬಗ್ಗೆ ನಾವು ಪ್ರಸಂಗವನ್ನ ಮಾಡಲಿಕ್ಕೆ ಬಯಸ್ತೇವೆ. ಪ್ರಿಯ ದೇವರ ಮಕ್ಕಳೇ, ದ ಪವರ್ ಆಫ್ ಪೆಂಟೆಕೋಸ್ಟಲ್ ಸಂಡೇ, ದ ಪವರ್, ಪೆಂಟೆಕೋಸ್ಟ್ ದಿನದ ಪವಿತ್ರವಾದಂತಹ ಶಕ್ತಿ, ಆ ಪರಿಶುದ್ಧಾತ್ಮನ ಬಲ, ಆ ಪರಿಶುದ್ಧಾತ್ಮನ ಮಹಿಮೆ, ಆ ಪರಿಶುದ್ಧಾತ್ಮನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಕರ್ತನನ್ನ ಆರಾಧಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಈ ವಾಕ್ಯವನ್ನ ನಾನು ಪ್ರಸಂಗಿಸುವುದಕ್ಕಿಂತ ಮುಂಚೆ ಒಂದು ಪ್ರಕಟಣೆಯನ್ನ ಮಾಡ್ಲಿಕ್ಕೆ ಬಯಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಇದೇ ಜೂನ್ ತಿಂಗಳಿನಲ್ಲಿ, ಅಂದ್ರೆ ಬರುವ ತಿಂಗಳು 10ನೇ ತಾರೀಕು ಮತ್ತು 11ನೇ ತಾರೀಕು ನಾವು ಕ್ಯಾಂಪಸ್ ಕ್ರೂಸೇಡ್ ದೊಡ್ಡಗುಬ್ಬಿಯಲ್ಲಿ ಒಂದು ಕೂಟವು ಏರ್ಪಡಿಸಲ್ಪಟ್ಟಿದೆ. ಬಹಳ ಅನೇಕ ಜನರು ಬಂದು ಸೇರಿ ಪ್ರಾರ್ಥಿಸುವಂತ ಒಂದು ಕೂಟವು ಏರ್ಪಡಿಸಲ್ಪಟ್ಟಿದೆ. ಸೊ ನಮ್ಮ ಸಭೆಯಲ್ಲಿ ಈ ಸ್ತ್ರೀಯರು ಎಲ್ಲರೂ ಕೂಡ ಭಾಗವಹಿಸಬಹುದು. ಎಲ್ಲರೂ ಕೂಡ ಆ ದಿನ ರಜಾ ಇಲ್ಲದ ರಜಾ ಹಾಕಿ ನಮ್ಮ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ನೀವು ಆ ಕೂಟಕ್ಕೆ, ಆ 2 ದಿನ ನಡೆಯುವಂತ ಕೂಟಕ್ಕೆ ಭಾಗವಹಿಸಬೇಕು. ಅಲ್ಲಿ ನಮಗೆ ಅನೇಕ ಕೆಲಸ ಕಾರ್ಯಗಳಿರುತ್ತೆ, ಪ್ರಾರ್ಥನೆ ಇರುತ್ತೆ, ಆರಾಧನೆ ಇರುತ್ತೆ, ಸೇವೆ ಇರುತ್ತೆ. ಹಾಗಾಗಿ ಆ 2 ದಿನಗಳನ್ನ ಕರ್ತನಿಗಾಗಿ ನೀವು ಪ್ರತ್ಯೇಕಿಸಿಕೊಳ್ಳಿ. ನೀವೆಲ್ಲರೂ ಕುಟುಂಬವಾಗಿ ಬರಬಹುದು, ನೀವು ವಿಶ್ವಾಸಿಗಳಾಗಿ ಆ ಕೂಟಕ್ಕೆ ಭಾಗವಹಿಸಬಹುದು. ಸೊ ಆದುದರಿಂದ ದೇವರ ಸೇವಕನಾಗಿ ಈ ಪ್ರಕಟಣೆಯನ್ನು ನಾನು ಮುಂದೆ ಇಡ್ತಾ ಇದ್ದೇನೆ. ಇವತ್ತೇ ನೀವು ತೀರ್ಮಾನ ತೆಗೆದುಕೊಂಡು ರಜಾ ಹಾಕುವಂತ ರಜಾ ಹಾಕೊಳ್ಳಿ. ಜೂನ್ 10 ಮತ್ತು 11ನೇ ತಾರೀಕು. ಸರ್, ಈ ಪೆಂಟೆಕೋಸ್ಟಲ್ ಸಂಡೇ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ದ ಪವರ್ ಆಫ್ ಪೆಂಟೆಕೋಸ್ಟಲ್ ಸಂಡೇ. ಪೆಂಟೆಕೋಸ್ಟ್ ಅನ್ನುವಂತ ಒಂದು ಅದ್ಭುತವಾದಂತ ಶಕ್ತಿ, ಆ ಶಕ್ತಿ ಕುರಿತು ನಿಮ್ಮೊಂದಿಗೆ ನಾನು ಮಾತನಾಡ್ತೇನೆ. ಪ್ರಿಯ ದೇವರ ಮಕ್ಕಳೇ, ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತ ವೇದಭಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಚನ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಈ ದಿನ ನಾನು ಮಾತನಾಡುವಂತ ದೈವಿಕವಾದ ಸಂದೇಶ ಪೆಂಟೆಕೋಸ್ಟಲ್ ಸಂಡೇ, ದ ಪವರ್ ಆಫ್ ಪೆಂಟೆಕೋಸ್ಟಲ್ ಸಂಡೇ. ಈ ದಿನ ಅಪೊಸ್ತಲರು ಅನೇಕ ದಿನಗಳು
ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ಆ ಈಸ್ಟರ್ನಿಂದ ಹಿಡಿದು 50 ದಿನಗಳ ಕಾಲ ಮೇಲಂತಿಸ್ತಿನ ಮನೆಯಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ರು. ಮೇಲಂತಿಸ್ತಿನ ಮನೆಯಲ್ಲಿ ಪವಿತ್ರಾತ್ಮನಿಗಾಗಿ ಕಾದಿದ್ರು. ಮೇಲಂತಿಸ್ತಿನ ಮನೆಯಲ್ಲಿ ಪರಿಶುದ್ಧಾತ್ಮನ ಬೆಳಕಿಗಾಗಿ ಕಾಯ್ತಾ ಇದ್ರು. ಮೇಲಂತಿಸ್ತಿನ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಪವಿತ್ರಾತ್ಮನು ಎಲ್ಲರ ಮೇಲೆ ಚಲಿಸಿತು. ಆದ್ರೆ ಪವಿತ್ರಾತ್ಮನು ಯಾವ ರೀತಿ ಬಂತು ಅಂದ್ರೆ, ಬಿರುಗಾಳಿ ಬೀಸುತ್ತದೋ ಎಂಬಂತೆ ಮಹಾಶಬ್ದವನ್ನು ಮಾಡಿ ಇಳಿದು ಬಂದಂತೆ. ಇಲ್ಲಿ ಬಿರುಗಾಳಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಬೈಬಲ್ ನಲ್ಲಿ ಪವಿತ್ರಾತ್ಮನು ಇಳಿದು ಬಂದದ್ದು ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಪಾರಿವಾಳೋಪಾದಿಯಲ್ಲಿ ಇಳಿದು ಬಂದ. ಆದ್ರೆ ಇಲ್ಲಿ ಬಂದಿದೆ ಪವಿತ್ರಾತ್ಮನು ಬಿರುಗಾಳಿಯೋಪಾದಿಯಲ್ಲಿ ಶಬ್ದ ಒಟ್ಟಾಗಿ ಪವಿತ್ರಾತ್ಮನು ಇಳಿದು ಬಂದಂತೆ. ಅಂದ್ರೆ ಯಾಕೆ ಇಲ್ಲಿ ಬಿರುಗಾಳಿಯನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಗಾಳಿ ಯಾರು ಕಣಿಗೂ ಕಾಣಿಸಲ್ಲ, ಗಾಳಿ ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ, ಗಾಳಿ ಎಲ್ಲಿಯೂ ಕೂಡ ನಿಲ್ಲಲ್ಲ. ಗಾಳಿ ಅಂತಂದ್ರೆ ಯಾರಿಗೂ ಪ್ರೆಸೆಂಟ್ ಮಾಡಲ್ಲ. ಯಾರ ಕಣ್ಣು ಮುಂದೆ ಹೋಗಿ ನಾನು ಗಾಳಿ ನೋಡಿ ಅಂತ ಯಾರ ಕಣ್ಣಿಗೂ ಕಾಣಿಸಲ್ಲ. ಕಣ್ಣಿಗೆ ಕಾಣದಂತ ಗಾಳಿ ಶಕ್ತಿಯುತವಾದಂತ ಕಾರ್ಯವನ್ನ ಮಾಡ್ತದೆ. ಅದೇ ರೀತಿಯಾಗಿ ಪವಿತ್ರಾತ್ಮನು ಕಣ್ಣಿಗೆ ಕಾಣಿಸದಿದ್ದರು, ಪವಿತ್ರಾತ್ಮನು ಯಾರ ಕಣ್ಣಿಗೆ ಗೋಚರವಾಗದಿದ್ದರು, ಪವಿತ್ರಾತ್ಮನು ಯಾರ ಕಣ್ಣಿಗೂ ತಿಳಿಯದಿದ್ದರು, ಮಹಾಶಕ್ತಿಶಾಲಿಯಾಗಿ ಬಹಳ ಅದ್ಭುತವಾದ ರೀತಿಯಲ್ಲಿ ಮಹಾಮಹಿಮೆಯುಳ್ಳದ್ದಾಗಿ ತನ್ನ ಶಕ್ತಿಯನ್ನ ತೋರಿಸ್ತದೆ. ಅದೇ ಪವಿತ್ರಾತ್ಮ ಅಂತಂದ್ರೆ. ಪರಿಶುದ್ಧಾತ್ಮನು ಬಿರುಗಾಳಿಗೆ ಹೋಲಿಕೆಯಾಗಿದ್ದಾನೆ. ಆ ದಿನ ಯೇಸು ಕ್ರಿಸ್ತನ ಮೇಲೆ ಪಾರಿವಾಳದೋಪಾದಿಯಲ್ಲಿ ಇಳಿದು ಬಂದ. ಯಾಕಂತಂದ್ರೆ ಪರಿಶುದ್ಧಾತ್ಮನು ಪಾರಿವಾಳದೋಪಾದಿಯಲ್ಲಿ ಆ ಜನರ ಮಧ್ಯದಲ್ಲಿ ಯೇಸುವಿನ ಮೇಲೆ ಯಾಕೆ ಬಂದ ಅಂತಂದ್ರೆ, ಆತನೇ ಸತ್ಯ ಸ್ವರೂಪನು, ಆತನೇ ನಿಜ ಸ್ವರೂಪನು, ಆತನೇ ಪರಲೋಕದಿಂದ ಬರಬೇಕಾಗಿದ್ದ ಮೆಸ್ಸಿಯನು ಎಂಬುದಾಗಿ ಜನರಿಗೆ ಪ್ರಕಟಪಡಿಸುವುದಕ್ಕಾಗಿ ದೃಶ್ಯದೋಪಾದಿಯಲ್ಲಿ ಇಳಿದು ಬಂದ. ಶಿಷ್ಯರಿಗೆ ಅವತ್ತು ಸಾಕ್ಷಿಯಾಗಬೇಕಾಗಿತ್ತು, ಶಿಷ್ಯರಿಗೆ ಸಾಕ್ಷಿಯಾಗಬೇಕಾಗಿತ್ತು, ನೋಡ್ತಾ ಇದ್ದಂತ ಜನರಿಗೆ ಸಾಕ್ಷಿಯಾಗಬೇಕಾಗಿತ್ತು. ಈತನೇ ಬರಬೇಕಾಗಿರುವಂತ ರಕ್ಷಕನು, ಈತನೇ ಬರಬೇಕಾಗಿರುವಂತ ಮೊದಲಿಗನು, ಈತನೇ ಲೋಕ ರಕ್ಷಕನು, ಈತನೇ ಲೋಕವನ್ನ ರಕ್ಷಿಸುವಂತ ಏಕೈಕ ದೇವರೆಂಬುದಾಗಿ ಜನರ ಸಮ್ಮುಖದಲ್ಲಿ ಪಾರುವಾಳೋಪಾದಿಯಲ್ಲಿ ಇಳಿದು ಬರೋದಾದ್ರೆ, ಅಪೊಸ್ತಲರ ಕೃತ್ಯದಲ್ಲಿ ಬಿರುಗಾಳಿಯೋಪಾದಿಯಲ್ಲಿ ಬಂದಿರುತ್ತೆ. ಎರಡು ಸಂಗತಿಗಳನ್ನ, ಎರಡು ಪ್ರಕಟಣೆಗಳನ್ನ ನಾವು ಇದರಲ್ಲಿ ಕಾಣಬಹುದು. ಎರಡು ವಿಶೇಷವಾದಂತ ಪ್ರಕಟಣೆಗಳುಳ್ಳಂತ ಕಾರ್ಯವನ್ನ ಕಾಣಬಹುದು. ಅಪೊಸ್ತಲರ ಕೃತ್ಯಗಳಲ್ಲಿ ಪವಿತ್ರಾತ್ಮನು ಬಲವಾಗಿ ಇಳಿದು ಬಂದ, ಅಪೊಸ್ತಲರ ಕೃತ್ಯಗಳಲ್ಲಿ ಪರಿಶುದ್ಧಾತ್ಮನು ಶಕ್ತಿಯುತವಾಗಿ ಇಳಿದು ಬಂದ. ಎರಡು ಕಾರಣಕ್ಕೆ ಬಿರುಗಾಳಿಯೋಪಾದಿಯಲ್ಲಿ ಶಬ್ದ ಮಾಡಿದಂತೆ. ಅದರ ಅರ್ಥ ಏನಂತಂದ್ರೆ, ಪವಿತ್ರಾತ್ಮನು ಕೂಡ ಯೇಸು ಕ್ರಿಸ್ತನನ್ನ ಪ್ರಚುರಪಡಿಸುತ್ತಾ, ಯೇಸು ಕ್ರಿಸ್ತನನ್ನ ಮಹಿಮೆಪಡಿಸುತ್ತಾ, ಯೇಸು ಕ್ರಿಸ್ತನನ್ನ ಪ್ರೆಸೆಂಟ್ ಮಾಡುತ್ತಾ ತಾನು ಮರೆಯಾಗಿರುವುದಕ್ಕಾಗಿ ಬಿರುಗಾಳಿಗೆ ರೆಪ್ರೆಸೆಂಟ್ ಆಗಿ ಮಾಡಿಕೊಂಡಿದೆ. ಬಿರುಗಾಳಿಯೋಪಾದಿ ಇಳಿದು ಬಂದ ಅಂದ್ರೆ ಅರ್ಥ ಯೇಸುವನ್ನ ತೋರಿಸುವುದಕ್ಕಾಗಿ, ರಕ್ಷಕನಾದ ಯೇಸು ಕ್ರಿಸ್ತನು ಆತನ ಮಹಿಮೆಯನ್ನು ಪ್ರಸಿದ್ಧಪಡಿಸುವುದಕ್ಕಾಗಿ, ಆತನ ಸಾನ್ನಿಧ್ಯವನ್ನು ಪ್ರಸಿದ್ಧಪಡಿಸುವುದಕ್ಕಾಗಿ. ಪ್ರಿಯ ದೇವರ ಮಕ್ಕಳೇ, ಎರಡನೇದಾಗಿ ಗಾಳಿ ಯಾರಿಗೂ ಕಣ್ಣಿಗೂ ಕಾಣಿಸಲ್ಲ, ಶಕ್ತಿಯುತವಾದ ಕೆಲಸವನ್ನು ಮಾಡುತ್ತೆ. ಗಾಳಿ ಯಾರ ಗೋಚರಕ್ಕೂ ಸಿಗೋದಿಲ್ಲ, ಆದರೂ ಅಗೋಚರವಾದ ಕಾರ್ಯಗಳು ಮಾಡುತ್ತೆ. ಗಾಳಿ ಯಾರ ಕಣ್ಣಿಗೂ ಕಾಣಿಸದಿದ್ದರೂ ಶಕ್ತಿಶಾಲಿಯುಳ್ಳದ್ದಾಗಿ ಕಾರ್ಯ ಮಾಡುತ್ತೆ. ಆ ಗಾಳಿ ಬೀಸುವಾಗ ಆ ಗಾಳಿಯನ್ನ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಆ ಗಾಳಿಯ ಶಕ್ತಿಯನ್ನ ನಾವು ಫೀಲ್ ಮಾಡಬಹುದು, ಆ ಗಾಳಿಯ ಶಕ್ತಿಯನ್ನ ನಾವು ಅನುಭವಿಸಬಹುದು, ಆ ಗಾಳಿಯ ಶಕ್ತಿಯನ್ನ ನಾವು ನಮ್ಮ ದೇಹದಲ್ಲಿ, ನಮ್ಮ ಅಂಗಾಂಗಗಳಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅದೇ ರೀತಿ ಪರಿಶುದ್ಧಾತ್ಮನಾದ ದೇವರು, ಪವಿತ್ರಾತ್ಮನಾದ ದೇವರು ಯಾರ ಕಣ್ಣಿಗೂ ಕಾಣಿಸದಿದ್ದರು, ಪವಿತ್ರಾತ್ಮನು ಯಾರ ಕಣ್ಣಿಗೂ ಗೋಚರವಾಗದಿದ್ದರು ಮಹಾಮಹಿಮೆಯುಳ್ಳ ಕಾರ್ಯಗಳು ಮಾಡ್ತಾ ಇದ್ದಾನೆ, ಅಗೋಚರವಾದ ಕಾರ್ಯಗಳು ಮಾಡ್ತಾ ಇದ್ದಾನೆ, ಪ್ರಭಾವಯುಕ್ತವಾದ ಕಾರ್ಯಗಳು ಮಾಡ್ತಾ ಇದ್ದಾನೆ. ಯಾರು ಮಾಡಲಾರದಂತ ಪ್ರಭಾವಯುಕ್ತವಾದ ಕಾರ್ಯಗಳು ಮಾಡ್ತಾ ಇದ್ದಾನೆ, ಅನೇಕರನ್ನ ಪ್ರಭಾವಿತರನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಪರಿಶುದ್ಧಾತ್ಮರು, ಅವರೇ ಅದ್ಭುತವಾದವರು. ಈ ದಿನ ಸಭೆಗಳಲ್ಲಿ ಏನಾಗಿದೆ ಅಂತಂದ್ರೆ, ಪವಿತ್ರಾತ್ಮನ ಶಕ್ತಿ ಅಂತಂದ್ರೆ ಹಲ್ಲೆಲೂಯಾ ಮಾಡ್ತಾ, ಅನ್ಯ ಭಾಷೆ ಮಾತನಾಡ್ಕೊಳ್ತಾ, ಕೈ ಚಪ್ಪಳೆ ತಟ್ಟ. ನೋ, ದಟ್ ಇಸ್ ನಾಟ್ the true, the spirit of the Lord, the power of God, the power of Holy Spirit. ಯಾವಾಗ ಪವಿತ್ರಾತ್ಮನ ಶಕ್ತಿ ನಿನ್ನೊಳಗೆ ಬರುತ್ತೋ, ಯಾವಾಗ ಪವಿತ್ರಾತ್ಮ ನಿನ್ನ ಮೇಲೆ ಇಳಿದು ಬರ್ತಾರೋ, ಆ ಸಂದರ್ಭದಲ್ಲಿ ನೀನು ಅನೇಕ ಕಾರ್ಯಗಳನ್ನ ಕರ್ತರಿಗಾಗಿ ಮಾಡು.
ಅದ್ಭುತವಾದ ಅತಿಶಯವಾದ ಕಾರ್ಯಗಳು ಮಾಡಿದೆ. ಸೊ ಪೆಂಟೆಕೋಸ್ಟ್ ಆ ಒಂದು ದಿನ ದೇವರ ಶಕ್ತಿಯನ್ನ ಪ್ರಚುರಪಡಿಸ್ತಾರೆ. ಪೆಂಟೆಕೋಸ್ಟ್ ಬ್ರಿಂಗ್ಸ್ ದ ಪವರ್ ಆಫ್ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಶಕ್ತಿಯನ್ನ ತೆಗೆದುಕೊಂಡಾಗ್ತದೆ. ಪವಿತ್ರಾತ್ಮನ ಶಕ್ತಿ ಯಾರ ಕಣ್ಣಿಗೂ ಕಾಣಿಸಲ್ಲ. ಪವಿತ್ರಾತ್ಮನ ಬಲ ಯಾರ ಕಣ್ಣಿಗೂ ಕಾಣಿಸದಿದ್ದರೂ ನಿನ್ನ ಮೂಲಕವಾಗಿ ಪ್ರಭಾವಯುಕ್ತವಾದ ಕಾರ್ಯಗಳನ್ನ ಸಮಾಜದಲ್ಲಿ ಮಾಡುತ್ತೆ, ಶಕ್ತಿಯುತವಾದ ಕಾರ್ಯಗಳನ್ನ ಸಮಾಜದಲ್ಲಿ ಮಾಡುತ್ತೆ. ನಿನಗೆ ಪವಿತ್ರಾತ್ಮನ ಬೇಕು. ಕೇವಲ ಕೈ ಚಪ್ಪಳೆ ತಟ್ಟಿ ಅನ್ಯ ಭಾಷೆ ಮಾತನಾಡುವಂಥದ್ದು ನಾವೆಲ್ಲರೂ ಕಣ್ಣಿಗೆ ಕಾಣಿಸ್ಬಿಡುತ್ತೆ, ನಾವೆಲ್ಲರೂ ನೋಡ್ಬಿಡ್ತೇವೆ. ಆದ್ರೆ ಪವಿತ್ರಾತ್ಮನು ಅದೊಂದೇ ಅಲ್ಲ. ಪವಿತ್ರಾತ್ಮನು ಅಂತಂದ್ರೆ ನಿನ್ನ ಯಾರ ಕಣ್ಣಿಗೂ ಕಾಣದೆ ನಿನ್ನೊಳಗಡೆ ಪ್ರವೇಶಿಸಿ, ನಿನ್ನ ಮೇಲೆ ಪ್ರವೇಶಿಸಿ, ನಿನ್ನನ್ನು ಹತೋಟಿಗೆ ತೆಗೆದುಕೊಂಡು ಆತನ ಉದ್ದೇಶವನ್ನು ನೆರವೇರಿಸಿ. ಆತನ ಉದ್ದೇಶ ಅಂದ್ರೆ ಯಾರು? ಪವಿತ್ರಾತ್ಮನನ್ನ ಕಳಿಸಿಕೊಟ್ಟಂತ ಆ ರಕ್ಷಕನಾದ ಯೇಸು ಕ್ರಿಸ್ತನ ಉದ್ದೇಶವನ್ನ ನೆರವೇರಿಸಬೇಕು. The Holy Spirit will fulfill the will of God through you. ನಿನ್ನ ಮೂಲಕವಾಗಿ ಪವಿತ್ರಾತ್ಮನು ರಕ್ಷಕನಾದ ಯೇಸು ಕ್ರಿಸ್ತನ ಉದ್ದೇಶಗಳನ್ನ ಈ ಲೋಕದಲ್ಲಿ ನೆರವೇರಿಸ್ತಾನೆ. ಅದೇ ಪವಿತ್ರಾತ್ಮ. ಹಾಗಾದ್ರೆ ಅದು ನಿನಗೆ ಶಕ್ತಿ ಕೊಡುತ್ತದೆ. It will give power. ಪವಿತ್ರಾತ್ಮನು ಆ ಪೆಂಟೆಕೋಸ್ಟಲ್ ಡೇ ಅಂತಂದ್ರೆ it will give the power of Holy Spirit. ಪರಿಶುದ್ಧಾತ್ಮನ ಶಕ್ತಿಯನ್ನ ನಿನಗೆ ಕೊಡುತ್ತೆ. ಪವಿತ್ರಾತ್ಮನ ಬಲದಿಂದ ತುಂಬಿಸಲ್ಪಡು. ಯಾವಾಗ ಪವಿತ್ರಾತ್ಮ ನಿನ್ನ ಮೇಲೆ ಚಲಿಸ್ತಾನೋ, ಪರಿಶುದ್ಧಾತ್ಮ ನಿನ್ನ ಒಳಗಡೆ ಬರ್ತಾನೋ, ಪವಿತ್ರಾತ್ಮ ನಿನ್ನನ್ನು ಆವರಿಸಿಕೊಳ್ತಾರೋ, ಪವಿತ್ರಾತ್ಮ ನಿನ್ನ ಕುಟುಂಬವನ್ನು ಆವರಿಸಿಕೊಳ್ತಾರೋ, ಪವಿತ್ರಾತ್ಮ ನಿನ್ನ ಸಾನ್ನಿಧ್ಯವನ್ನು ಆರಿಸಿಕೊಳ್ತಾರೋ, ಪವಿತ್ರಾತ್ಮನು ನಿನ್ನ ಬದುಕನ್ನ ಆವರಿಸಿಕೊಳ್ತಾರೋ, ಆಗ ನಿನ್ನ ಜೀವಿತದಲ್ಲಿ ಎಂತ ಸನ್ನಿವೇಶಗಳಿದ್ರು ಅವುಗಳನ್ನ ಸರಿಪಡಿಸುವಂತ ಪವಿತ್ರಾತ್ಮ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬಂದಿದೆ. 1-2ನೇ ವಚನ ನೋಡ್ಕೊಂಡು ಬರುವಾಗ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿತ್ತಂತೆ, ಎಲ್ಲವೂ ಹದಗೆಟ್ಟೋಗಿತ್ತು, ಎಲ್ಲವೂ ನಾಶವಾಗಿತ್ತು. ಆ ಸಂದರ್ಭದಲ್ಲಿ ಜಲಸಮೂಹಗಳ ಮೇಲೆ ದೇವರಾತ್ಮನು ಚಲಿಸ್ತಾ ಇದ್ರು, ಜಲಸಮೂಹಗಳ ಮೇಲೆ ಪವಿತ್ರಾತ್ಮನು ಚಲಿಸ್ತಾ ಇದ್ರು. ಆಗ ಬೆಳಕಾಗಲೆಲ್ಲರೂ ಬೆಳಕಾಯಿತು. ಅದರ ಅರ್ಥ ಪವಿತ್ರಾತ್ಮನ ಶಕ್ತಿ ಯಾವಾಗ ನಿನ್ನ ಜೀವಿತದಲ್ಲಿ ಬರುತ್ತೋ, ಪವಿತ್ರಾತ್ಮನ ಬಲ ಯಾವಾಗ ನಿನ್ನ ಕುಟುಂಬದಲ್ಲಿ ಬರುತ್ತೋ, ಪವಿತ್ರಾತ್ಮನ ಮಹಿಮೆ ಯಾವಾಗ ನಿನ್ನ ಜೀವಿತದಲ್ಲಿ ಬರುತ್ತೋ, ಆಗ ಬೆಳಕಾಗಲೇ ಏನನ್ನು ಬೆಳಕಾಯಿತು. ಅಂದ್ರೆ God, where there is a spirit of God, there God will create a new era. ದೇವರು ನಿನ್ನ ಜೀವಿತದಲ್ಲಿ, ದೇವರು ನಿನ್ನ ಬದುಕಲ್ಲಿ ಚಲಿಸುವಾಗ, ದೇವರು ನಿನ್ನ ಕುಟುಂಬದಲ್ಲಿ ಚಲಿಸುವಾಗ, ನಿನ್ನ ಮನೆಯಲ್ಲಿ ಚಲಿಸುವಾಗ, ಪವಿತ್ರಾತ್ಮನು ನಿನ್ನೊಳಗಡೆ ಪ್ರವೇಶಿಸುವಾಗ ಬೆಳಕಾಗಲಿ ಎನ್ನುವ ಬೆಳಕಾಯಿತು. God will create a new era. It cannot stop by anyone, anybody. ಯಾರಿಂದಲೂ ಸಾಧ್ಯವಾಗದಂತ, ಯಾರಿಂದಲೂ ಮುಚ್ಚಲಾಗದಂತ, ಯಾರಿಂದಲೂ ಕೆಡಿಸಲಾಗದಂತ ಭವಿಷ್ಯವನ್ನ ದೇವರು ಕೊಡ್ಲಿಕ್ಕಿದ್ದಾರೆ. ಅದೇ ಪವಿತ್ರಾತ್ಮನ ಬಲ, ಅದೇ ಪವಿತ್ರಾತ್ಮನ ಶಕ್ತಿ. ಯಾರಿಂದಲೂ ಸ್ಟಾಪ್ ಮಾಡ್ಲಿಕ್ಕಾಗಲ್ಲ, ಯಾವ ವ್ಯಕ್ತಿಗಳಿಂದಲೂ ಸ್ಟಾಪ್ ಮಾಡ್ಲಿಕ್ಕಾಗಲ್ಲ. ಅಂತ ಅದ್ಭುತವಾದಂತ ಒಂದು ಜೀವಿತವನ್ನ ಕಾತ್ತ ನಿಂತ್ಕೊಳ್ಳಿಕ್ಕೆ ಪವಿತ್ರಾತ್ಮ ನಿನ್ನೊಳಗಡೆ ಪ್ರವೇಶಿಸುವಾಗ. ಆದ್ರೆ ಪವಿತ್ರಾತ್ಮನ ಈ ದಿನವನ್ನ ನಿನ್ನ ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇವತ್ತು ನೀನು ಕತ್ತಲೆ ನೋಡಿ ಭಯ ಪಡ್ತಾ ಇರ್ಬೋದು, ಜೀವಿತ ಎಲ್ಲ ಕತ್ತಲೆ ಅನಿಸ್ಬೋದು, ಮುಂದೆ ಭವಿಷ್ಯ ಏನು ಅನ್ನೋದ್ರ ವಿಷಯದಲ್ಲಿ ಕತ್ತಲೆ ಅನಿಸ್ಬೋದು, ಮುಂದೆ ವಾಟ್ ನೆಕ್ಸ್ಟ್, ಅನೇಕ ಜೀವಿತದಲ್ಲಿ ವಾಟ್ ನೆಕ್ಸ್ಟ್ ಅದೊಂದು ಪ್ರಶ್ನೆ ಜೀವಿತದಲ್ಲಿ ಕಾಡ್ತಲೇ ಇರ್ತದೆ. ಮುಂದೇನು ನನ್ನ ಜೀವಿತ, ಮುಂದೇನು ನನ್ನ ಮಕ್ಕಳ ಭವಿಷ್ಯ, ಮುಂದೇನು ನನ್ನ ಕುಟುಂಬ, ಮುಂದೇನು ನನ್ನ ಪರಿಸ್ಥಿತಿ, ಮುಂದೆ ಏನು ನನ್ನ ಜೀವನದ ಭವಿಷ್ಯ, ಮುಂದೇನು ನನ್ನ ಬದುಕು, ಮುಂದೇನು ನನ್ನ ಫೈನಾನ್ಸ್, ಮುಂದೇನು ಅನ್ನುವಂತ ಪ್ರಶ್ನೆ ನಿನ್ನ ಕಾಡ್ತಾ ಇದೆಯಾ? ಭಯ ಪಡಬೇಡ. ಪವಿತ್ರಾತ್ಮನು ನಿನ್ನೊಳಗಡೆ ಪ್ರವೇಶಿಸುವಾಗ ಬೆಳಕಾಗಲೇ ಎನ್ನುವ ಬೆಳಕಾಯಿತಂತೆ. ದೇವರು ನಿನ್ನ ಬದುಕಿಗೆ ಬೇಕಾದದ್ದೆಲ್ಲವನ್ನ ಸೃಷ್ಟಿ ಮಾಡುವ, ಬೇಕಾದದ್ದೆಲ್ಲವನ್ನ ಸರಿ ಮಾಡುವ, ಬೇಕಾದದ್ದೆಲ್ಲವನ್ನ ನಿನ್ನ ಬದುಕಿನಲ್ಲಿ ಸಿದ್ಧ ಮಾಡುವಂತ ಅದ್ಭುತವಾದ ಶಕ್ತಿ ಪವಿತ್ರಾತ್ಮ. ಪವಿತ್ರಾತ್ಮ ಎಲ್ಲವನ್ನ ಸಿದ್ಧ ಮಾಡ್ತಾನೆ. ಆತನೇ ಮಾತಿಲ್ಲದಂತ ನರಳಾಟದಿಂದ ನಿನಗೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನ ಬಳಿ ಪ್ರಾರ್ಥಿಸ್ತಾ ಇದ್ದಾನೆ. ಮಾತಿಲ್ಲದ ನರಳಾಟದಿಂದ ಪರಿಶುದ್ಧಾತ್ಮನು ನಿನಗೋಸ್ಕರವಾಗಿ ತಂದೆಯಾದ ದೇವರ ಬಳಿಯೂ ರಕ್ಷಕನಾದ ಯೇಸು ಕ್ರಿಸ್ತನ ಬಳಿಯಲ್ಲಿಯೂ ಪ್ರಾರ್ಥಿಸುವಂತ ಆತ್ಮನು ಆತ ನಿನಗಾಗಿ ಪ್ರಾರ್ಥಿಸ್ತಾನೆ. ಇಟ್ ಗಿವ್ಸ್ ಪವರ್. ಮೊದಲನೇದಾಗಿ ನಿನಗೆ ಶಕ್ತಿ ಕೊಡುತ್ತೆ. ನೀನ್ ವೀಕ್ ಆಗಿ ಹೋಗಿದ್ಯಮ್ಮ, ಪ್ರಾರ್ಥನೆ ಮಾಡುವಾಗ ವೀಕ್, ಪ್ರಾರ್ಥನೆಯಲ್ಲಿ ವೀಕ್ ಆಗೋಗಿದ್ಯಾ, ಆರಾಧನೆಯಲ್ಲಿ ವೀಕ್ ಆಗೋಗಿದ್ಯಾ, ಆರೋಗ್ಯದಲ್ಲಿ ವೀಕ್ ಆಗೋಗಿದ್ಯಾ, ಭಯ ಪಡಬೇಡ. ಪವಿತ್ರಾತ್ಮನು ನಿನ್ನ ಶಕ್ತಿಶಾಲಿಯಾಗಿ ಮಾರ್ಪಡಿಸ್ತಾನೆ, ಅದ್ಭುತವಾಗಿ ಮಾರ್ಪಡಿಸ್ತಾನೆ, ಮಹಿಮೆಯುಳ್ಳವನಾಗಿ ಮಾರ್ಪಡಿಸ್ತಾನೆ, ಶಕ್ತಿಯುಳ್ಳವನಾಗಿ ಮಾರ್ಪಡಿಸ್ತಾನೆ. Pentecost brings heavenly power.
power. God strengthens weak believers. Fear is replaced with boldness. ಈ ಅಪೊಸ್ತಲರು ಈ ಪುನರುತ್ಥಾನ ಆಗೋದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಶಿಲುಬೆಗೆ ಹೋದ್ಮೇಲೆ ಎಲ್ಲರೂ ಭಯಪಟ್ಟವರಾಗಿ ಎಲ್ಲಿ ಕುಳಿತಿದ್ರು? ಮನೆ ಒಳಗಡೆ ಅಡಗಿಕೊಂಡಿದ್ರು. ಪವಿತ್ರಾತ್ಮ ಬಂದ ಮೇಲೆ ಬೀದಿಗೆ ಬಂದು ಸುವಾರ್ತೆ ಸಾಕು. ಬಲಹೀನರಾಗಿದ್ರು, ಭಯಭರಿತರಾಗಿದ್ರು. ಭಯಭರಿತವಾಗಿದ್ದಂತವರು ಶಕ್ತಿಶಾಲಿಯಾಗಿ ಪ್ರಸಂಗ ಮಾಡಿದ್ರು. ಭಯಪಟ್ಟವರು ಧೈರ್ಯದಿಂದ ಕರ್ತನ ವಾಕ್ಯವನ್ನು ಸಾರಿದರು. ವೀಕ್ ಆಗಿದ್ದಂತವರು, ಬಲಹೀನವಾಗಿದ್ದಂತವರು ಬಲಶಾಲಿಗಳಾಗಿ ಮಾರ್ಪಟ್ಟರು. ಇವತ್ತು ಯಾವುದು ನಿನ್ನ ಬಲಹೀನತೆ? Which is your weakness today? ಯಾವುದು ಇವತ್ತು ನಿನ್ನ ಬಲಹೀನತೆ? ಯಾವುದು ಇವತ್ತು ನಿನ್ನ ಭಯ? ಯಾವುದು ಇವತ್ತು ನಿನ್ನ ಪರಿಸರ? ಯಾವುದು ಇವತ್ತು ನಿನ್ನ ಪರಿಸ್ಥಿತಿ? ಯಾವುದು ಇವತ್ತು ನಿನ್ನ ಜೀವಿತವನ್ನ ಕೆಳಗಡೆ ಹೇಳ್ಕೊಂಡು ಬರ್ತಾ ಇದೆ? Do not fear. ಪವಿತ್ರಾತ್ಮ ನಿನ್ನೊಳಗೆ ಪ್ರವೇಶಿಸುವಾಗ ಬಲಹೀನತೆಯನ್ನು ತೆಗೆದುಹಾಕಿ ಶಕ್ತಿಯುಳ್ಳ ದೇವ ಮಗುವಾಗಿ ಮಾರ್ಪಡಿಸ್ತಾರೆ. ಬಲಹೀನತೆಯನ್ನು ತೆಗೆದುಹಾಕಿ ಬಲಶಾಲಿಯಾದ ದೇವರ ಮಗುವಾಗಿ ಮಾರ್ಪಡಿಸ್ತಾರೆ. ಭಯದಿಂದ ಬಿಡಿಸಿ ಧೈರ್ಯವಂತರನ್ನಾಗಿ ಮಾರ್ಪಡಿಸ್ತಾರೆ. ಅಯ್ಯೋ, ನಾನು ಊರಿನಲ್ಲಿ ಯೇಸುಸ್ವಾಮಿ ನಂಬಿದ್ದೀನಿ ಅಂತಂದ್ರೆ ತೊಂದರೆ ಕೊಡುತ್ತಾರೇನೋ, ನನ್ಗೆ ಸಮಸ್ಯೆ ಮಾಡ್ತಾರೇನೋ, ನನಗೆ ರೇಷನ್ ಕೊಡಲ್ವೇನೋ, ನನಗೆ ಅದು ಕೊಡಲ್ವೇನೋ, ನನಗೆ ಪೆನ್ಷನ್ ಕೊಡೋದಿಲ್ವೇನೋ. ನೋ. When Spirit of the Lord will comes upon you, He will strengthen you. God will strengthen you. God will deliver you. God will create a new era. ಒಂದು ಹೊಸದಾದಂತ ಬದುಕನ್ನ ನಿನಗೆ ಕಟ್ಟಿಕೊಳ್ಳಿಕ್ಕೆ ಅವನ ಕೈಯಲ್ಲಿ ಸಾಧ್ಯ ಇದೆ. ಹೊಸದಾದಂತ ಬದುಕನ್ನು ಆಶೀರ್ವದಿಸಿ ಕೊಡ್ಲಿಕ್ಕೆ ಆತನ ಕೈಯಲ್ಲಿ ಸಾಧ್ಯ ಇದೆ. ಯಾರು ಕಟ್ಟಲಾರದಂತ ಬದುಕನ್ನ ನಿನಗೆ ಕಟ್ಟಿಕೊಳ್ಳೋದಕ್ಕೆ ಆತನ ಕೈಯಲ್ಲಿ ಸಾಮರ್ಥ್ಯ ಇದೆ. ನಿನ್ ಕುಟುಂಬ ಕಳೆದೇ ಇರ್ಬೋದು, ನಿನ್ನ ಮಕ್ಕಳು ಕಳೆದೇ ಇರ್ಬೋದು, ಗಂಡ ಕಳೆದೇ ಇರ್ಬೋದು, ಯಾರು ಕೊಡ್ಲಿಕ್ಕೆ ಆಗದೆ ಇರುವಂತ ಅದ್ಭುತವಾದ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ನನ್ನ ದೇವರ ಕೈಯಲ್ಲಿ ಸಾಮರ್ಥ್ಯ ಇದೆ. ಅದೇ ಪರಿಶುದ್ಧಾತ್ಮನ ಮಾಡುವಂತ ಕಾರ್ಯ. ಅವರ ಮೇಲೆ ಭರವಸೆ ಇದೆ. ಪವಿತ್ರಾತ್ಮನನ್ನ ಆತ್ಮೋ, ಪವಿತ್ರಾತ್ಮನ ಪ್ರಾರ್ಥಿಸು, ಪವಿತ್ರಾತ್ಮನ ಪ್ರತಿದಿನ ಅನುಸರಿಸಿ. ಗಿವ್ಸ್ ಪವರ್. ಶಕ್ತಿ ಕೊಡುವಂತ ದೇವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಯಾವುದೇ ಪರಿಸ್ಥಿತಿಯಿಂದ ಇವತ್ತಿನ ಬಂಧುಗಳು ಭಯ ಪಡಬೇಡ. ಪರಿಶುದ್ಧಾತ್ಮನು ಬೆಳಕಾಗಲಿ. ಅವರು ಜಲಸಮೂಹಗಳ ಮೇಲೆ ಚಲಿಸ್ತಾ ಇದ್ರಂತೆ, ಆಗ ದೇವರು ಬೆಳಕಾಗಲಿ ಇನ್ನೊಂದು ಬೆಳಕಾಯಿತು. ಪವಿತ್ರಾತ್ಮ ಇವತ್ತು ನಮಗೆ ಒಂದು ಹೊಸ ದಿಗಂತವನ್ನ ಏರ್ಪಡಿಸುವುದಕ್ಕೆ ಆತನ ಶಕ್ತನಾಗಿದ್ದಾನೆ. ಹೊಸ ಬದುಕನ್ನ ಏರ್ಪಡಿಸಿಕೊಳ್ಳಲಿಕ್ಕೆ ಆತನ ಶಕ್ತಿ ಉಳ್ಳವನಾಗಿದ್ದಾನೆ. ಹೊಸ ಆರಂಭ ಕಾರ್ಯಗಳು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹೊಸ ಇತಿಹಾಸವನ್ನ ಮಾಡಲಿಕ್ಕೆ ಆತನ ಕೈಯಲ್ಲಿ ಸಾಧ್ಯ ಇದೆ. ಹೊಸ ಕಾರ್ಯಗಳನ್ನು ಬದುಕಿನಲ್ಲಿ ಮಾಡಲಿಕ್ಕೆ ಆತನ ಕೈಯಲ್ಲಿ ಶಕ್ತಿ ಇದೆ. ದಟ್ ಈಸ್ ಕಾಲ್ಡ್ ದ ಪವರ್ ಆಫ್ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನಂದ್ರೆ ಕೈ ಚಪ್ಪಾಳೆ ತೊಟ್ಟದ್ದು ಮಾತ್ರ ಅಲ್ಲ, ಪರಿಶುದ್ಧಾತ್ಮನಂದ್ರೆ ಅನ್ಯ ಭಾಷೆ ಮಾತನಾಡುವುದು ಮಾತ್ರ ಅಲ್ಲ. ಪರಿಶುದ್ಧಾತ್ಮನೆಂಬುದಾಗಿ ಹೇಳುವುದಾದ್ರೆ ನಿನ್ನ ಬದುಕನ್ನ, ಕೆಳಗಡೆ ಬಿದ್ದಂತ ಬದುಕನ್ನ ಆ ಮಾತಿಲ್ಲದ ನರನಾಟದಿಂದ ತಂದೆಯಾದ ಬಳಿ ಪ್ರಾರ್ಥಿಸ್ತಾ, ರಕ್ಷಕನಾದ ಯೇಸು ಕ್ರಿಸ್ತನ ಬಳಿ ಪ್ರಾರ್ಥಿಸ್ತಾ ನಿನಗೊಂದು ಹೊಸ ಭವಿಷ್ಯವನ್ನೇ ಏರ್ಪಡಿಸುವಂತ ಒಬ್ಬ ಮಹಾಶಕ್ತಿಯುಳ್ಳ ಪರಿಶುದ್ಧಾತ್ಮ ಎಲ್ಲವುಗಳನ್ನ ಸರಿಪಡಿಸ್ತಾನೆ. ಎಲ್ಲ ಕಾರ್ಯಗಳನ್ನ ಸರಿಪಡಿಸ್ತಾನೆ. ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಸ್ತಾನೆ. ಕತ್ತಲೆ ಇರುವುದಾದ್ರೆ ಬೆಳಕನ್ನ ಮಾಡುವುದಕ್ಕೆ ಆತನು ತಂದೆಯಾದ ದೇವರ ಬಳಿಯಲ್ಲಿಯೂ ರಕ್ಷಕನಾದ ಯೇಸು ಕ್ರಿಸ್ತನ ಬಳಿಯೂ ಪ್ರಾರ್ಥಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಿನಗೆ ಶಕ್ತಿ ಕೊಡ್ತಾನೆ. ಯಾವ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಾ? ಮುಂದೆ ನುಗ್ಗಲಿಕ್ಕೆ ಆಗ್ತಾ ಇಲ್ವಾ? ಯಾವುದನ್ನು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಯಾವುದನ್ನು ಹಿಡ್ಕೊಳಕ್ ಆಗ್ತಾ ಇಲ್ವಾ? ಯಾವುದನ್ನು ಅಚೀವ್ ಮಾಡಕ್ ಆಗ್ತಾ ಇಲ್ವಾ? ಎಲ್ಲ ಸೋಲುಗಳು, ಎಲ್ಲ ನಿರಾಶೆಗಳು, ಎಲ್ಲ ಕಡೆಗಳಲ್ಲಿಯೂ ಏನೋ ಕೈ ಹಾಕ್ಲಿಕ್ಕೆ ಹೋಗ್ತೀಯ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನೋ ಆಗುತ್ತೆ ಅನ್ಕೊಳ್ತೀಯ, ಏನು ಆಗ್ತಾ ಇಲ್ಲ. ಏನೋ ನಡೆಯುತ್ತೆ ಅನ್ಕೊಳ್ತೀಯ, ಏನು ನಡೀತಾ ಇಲ್ಲ. ಪ್ರಯಾಸದ ಮೇಲೆ ಪ್ರಯಾಸ ಪಡ್ತಾ ಇದೆಯಾ, ಕಷ್ಟದ ಮೇಲೆ ಕಷ್ಟ ಪಡ್ತಾ ಇದೆಯಾ. ಪ್ರತಿ ಸಾರಿ ನೀವು ಬಸ್ ಹತ್ತುವಾಗ ಯಾವಾಗಪ್ಪ ಈ ಕಷ್ಟದಿಂದ ಬಿಡುಗಡೆ ಮಾಡ್ತೀಯ. ಪ್ರತಿ ಸಾರಿ ನಡ್ಕೊಂಡು ಹೋಗುವಾಗ ಯಾವಾಗಪ್ಪ ಈ ಬೇರೆಯಿಂದ ಬಿಡುಗಡೆ ಮಾಡ್ತೀಯ. ಯಾವಾಗಪ್ಪ ಅಂತ ಇದೆಯಾ, ಯಾವಾಗಪ್ಪ ಅಂತ ಕೇಳ್ತಾ ಇರೋದ್ರಿಂದ ಪವಿತ್ರಾತ್ಮ ಹೇಳ್ತಾ ಇದ್ದಾರೆ, ನಾನು ನಿನಗೆ ಬೆಳಕಾಗಲೇ ಅನ್ನೋ ಬೆಳಕಾಯಿತು ಅನ್ನುವ ಹಾಗೆ ನಾನು ನಿನಗೆ ಹೊಸ ಜೀವಿತವನ್ನ ರೂಪಿಸಿಕೊಳ್ಳಲಿಕ್ಕೆ, ಹೊಸ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ, ಹೊಸದಾದಂತ ಹಾದಿಗಳನ್ನ ನಿನಗೆ ತೋರಿಸಲಿಕ್ಕೆ, ಹೊಸದಾದಂತ ಆರಂಭವನ್ನ ಆರಂಭಿಸಲಿಕ್ಕೆ ನಾನು ಶಕ್ತ. ಹಲ್ಲೆಲೂಯಾ. ಅದನ್ನು ಹೊಸ ಕಾರ್ಯಗಳು ಮಾಡಲಿಕ್ಕೆ ಆತನ ಜೀವಿತದಲ್ಲಿ ಶಕ್ತನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, Pentecost creates unity among believers. ಎರಡನೇದಾಗಿ ಯುನಿಟಿಯನ್ನ ದೇವರ ಆತ್ಮನು ಬಯಸ್ತಾನೆ. ಒಂದೇ ಮನಸ್ಥಿತಿಯಿಂದ ಕೂಡಿಕೊಳ್ಳುವುದನ್ನ ಪವಿತ್ರಾತ್ಮನು ಬಯಸ್ತಾ ಇದ್ದಾನೆ. ನೀವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನದಲ್ಲಿ ನೀವು ಓದಿ ನೋಡ್ರಿ, ಅವರೆಲ್ಲರೂ ಏನಾಗುತ್ತೆ, ಏಕ ಮನಸ್ಸಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ರು.
ಒಂದೇ ಸ್ಥಳದಲ್ಲಿ ಪರಿಶುದ್ಧಾತ್ಮನು ಕೂಡಿರುವುದಕ್ಕೆ ಆತನು ಬಯಸ್ತಾನೆ. ಪ್ರಿಯ ದೇವರ ಮಕ್ಕಳೇ, the Holy Spirit works there where there is unity. Prayer invites God's presence. Divisions weakens the church, but unity releases God's power. ಎರಡನೇದಾಗಿ ಪವಿತ್ರ ಆತ್ಮನು ನಮ್ಮೆಲ್ಲರನ್ನ ಒತ್ತಟ್ಟಿಗೆ ಕರಲಿಕ್ಕೆ ಬಯಸ್ತಾ ಇದ್ದಾನೆ. ಯುನಿಟಿಯನ್ನ ಏರ್ಪಡಿಸಲಿಕ್ಕೆ ಬಯಸ್ತಾ ಇದ್ದಾನೆ. ಚರ್ಚ್ನಲ್ಲಿ ಯುನಿಟಿ, ಯುನಿಟಿ ಅಂದ್ರೆ ಏನು? ಒಂದೇ ಆಗಿರಬೇಕು, ಒಂದೇ ಮನಸ್ಸಿನಿಂದ ಜೀವಿಸಬೇಕು. ನಿನ್ನ ಕುಟುಂಬದಲ್ಲಿ ಒಂದೇ ಮನಸ್ಸಿನಿಂದ ಜೀವಿಸಬೇಕು. ಗಂಡ ಹೆಂಡತಿ ಮಕ್ಕಳು ಒಂದೇ ಮನಸ್ಸಿನಿಂದ ಜೀವಿಸಬೇಕು. Hallelujah. God doesn't like divisions. ಡಿವಿಷನ್ಸ್ ಇರಬಾರ್ದು. ಫ್ಯಾಮಿಲಿಯಲ್ಲಿ ಡಿವಿಷನ್ಸ್ ಗಳು ಇರಬಾರ್ದು. ಕುಟುಂಬದಲ್ಲಿ, ಮನೆಯಲ್ಲಿ, ಕೆಲಸದ ಜಾಗದಲ್ಲಿ ಎಲ್ಲಿ ಕೂಡ ಡಿವಿಷನ್ಸ್ ಇರಬಾರ್ದು. ಚರ್ಚ್ ಒಳಗಡೆ ಕೂಡ ಡಿವಿಷನ್ಸ್ ಇರಬಾರ್ದು. ಯುನಿಟಿ ಇರಬೇಕು. ಯುನಿಟಿ ಅಂದ್ರೆ ಒಂದೇ ಮನಸ್ಸಿನಿಂದ ಎಲ್ಲಾ ವಿಶ್ವಾಸಿಗಳು ಒಂದೇ ಮನಸ್ಸಿನಿಂದ ಜೀವಿಸಬೇಕು. ಸಭೆಗೆ ಒಂದೇ ಮನಸ್ಸಿನಿಂದ ಬರಬೇಕು. ಸಭೆಯ ಕಾರ್ಯಕ್ರಮಗಳಿಗೆ ಒಂದೇ ಮನಸ್ಸಿನಿಂದ ಒಗ್ಗೂಡಬೇಕು. ಸೇವೆಯ ಕಾರ್ಯಗಳಿಗೆ ಒಂದೇ ಮನಸ್ಸಿನಿಂದ ಒಗ್ಗೂಡಬೇಕು. ಎಲ್ಲರೂ ಒಂದೇ ಮನಸ್ಸಿನಿಂದ ಜೀವಿಸಬೇಕು. Holy Spirit likes to bring unity among believers, among disciples, among pastors, among family. ಕುಟುಂಬದಲ್ಲಿ, ಸೇವಕರ ಮಧ್ಯದಲ್ಲಿ, ವಿಶ್ವಾಸಿಗಳ ಮಧ್ಯದಲ್ಲಿ ಯುನಿಟಿ ಆಗಿರಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಪರಿಶುದ್ಧಾತ್ಮನು ಬಯಸ್ತಾ ಇದ್ದಾನೆ. ಪವಿತ್ರಾತ್ಮನ ಅಂತಂದ್ರೆ ನಾನು ಹೇಳಿದೆ ಅನ್ಯ ಭಾಷೆ ಮಾತ್ರ ಅಲ್ಲ. ಪವಿತ್ರಾತ್ಮನಂದ್ರೆ ಕೈ ಚಪ್ಪಳೆ ತಟ್ಟೋದು ಮಾತ್ರ ಅಲ್ಲ. ಪವಿತ್ರಾತ್ಮನಂತಂದ್ರೆ ಎಲ್ಲರೂ ಒಟ್ಟಾಗಿ ಜೀವಿಸಬೇಕು. ಎಲ್ಲರೂ ಒಂದೇ ಮನಸ್ಸಿನಿಂದ ಅನ್ಯೋನ್ಯವಾಗಿ ಜೀವಿಸಬೇಕು. ಪ್ರಾರ್ಥನೆಯಲ್ಲಿ ಒಂದಾಗಿದ್ದೀರಾ? ಕುಟುಂಬದಲ್ಲಿ ಪ್ರಾರ್ಥನೆಯಲ್ಲಿ ಒಂದಾಗಿ ಪ್ರಾರ್ಥಿಸ್ತಾ ಇದ್ದೀರಾ? ಸಭೆಯಲ್ಲಿ ಇಡೀ ಸಭೆ ಸೇರಿ ಪ್ರಾರ್ಥಿಸ್ತಾ ಇದ್ದೀರಾ? ಹಳೆಯ ಕಾಲಘಟ್ಟಗಳಲ್ಲಿ ಅಂದ್ರೆ ಸಭೆಯ ಆರಂಭದ ಶತಮಾನಗಳಲ್ಲಿ ಎಲ್ಲ ವಿಶ್ವಾಸಿಗಳು ಒಂದೇ ಮನಸ್ಸಿನಿಂದ ಪ್ರಾರ್ಥನಾ ಪರರಾಗಿ ನಿಂತರು. ಪ್ರಾರ್ಥನೆಯಲ್ಲಿ ಒಂದಾಗಿದ್ರು, ಅನ್ಯೋನ್ಯತೆಯಲ್ಲಿ ಒಂದಾಗಿದ್ರು, ವಾಕ್ಯದಲ್ಲಿ ಒಂದಾಗಿದ್ರು, ಪವಿತ್ರಾತ್ಮನ ಸಂತೋಷದಲ್ಲಿ ಒಂದಾಗಿದ್ರು, ಸಹಕಾರಿಗಳಾಗಿದ್ರು, ಒಬ್ಬರಿಗೊಬ್ಬರು ಪ್ರೀತಿಸಿಕೊಳ್ಳುತ್ತಾ ಯುನಿಟಿಯಾಗಿ ಬರುತ್ತಾ ಇದ್ರು. ಇವತ್ತು ನೀವು ಚರ್ಚ್ನಲ್ಲಿ ನಡೆಯುವಂತ ಪ್ರಾರ್ಥನೆಯಲ್ಲಿ ಯುನಿಟಿ ಆಗಿದೆಯಾ? ಕುಟುಂಬದಲ್ಲಿ ಪ್ರಾರ್ಥಿಸುವಾಗ ಎಲ್ಲರೂ ಒಗ್ಗಟ್ಟಾಗಿ ಪ್ರಾರ್ಥಿಸ್ತಿದ್ದೀರಾ? It's very important. The Holy Spirit likes to bring unity among believers. ವಿಶ್ವಾಸಿಗಳ ಮಧ್ಯದಲ್ಲಿ ಒಂದತ್ವ. ಈಗಿನ ವಿಶ್ವಾಸಿಗಳ ಒಂದತ್ವ ಹೆಂಗಂದ್ರೆ, ಚರ್ಚ್ ವಿಶ್ವಾಸಿಗಳ ಹೊಂದಾಣಿಕೆ ಹೆಂಗಂತಂದ್ರೆ, ಒಬ್ರಿಗೊಬ್ರು ಕೂಡಿ ಬಂದಾಗ ಚರ್ಚ್ ಹಿಂಗೆ, ಅವ್ರ ಹಿಂಗೆ, ಇವ್ರ ಹಿಂಗೆ, ಅವ್ರ ಮನೆ ಹಿಂಗೆ, ಇವ್ರ ಮನೆ ಹಿಂಗೆ, ಅವ್ರ ಒಲೆ ತೂತು, ಇವ್ರ ದೋಸೆ ತೂತು, ಬರೀ ಇದನ್ನೇ ಮಾತಾಡ್ಕೊಂಡಿರ್ತಾರೆ. ಹೊರತು ಬನ್ನಿ ಪ್ರಾರ್ಥನೆ ಮಾಡೋಣ, ಬನ್ನಿ ಆರಾಧನೆ ಮಾಡೋಣ, ಬನ್ನಿ ಚರ್ಚ್ಗೆ ಹೋಗೋಣ, ಬನ್ನಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಬನ್ನಿ ದೇವರೊಟ್ಟಿಗೆ ಜೀವಿಸೋಣ, ದೇವರೊಟ್ಟಿಗೆ ನಡೆಯೋಣ, ದೇವರೊಟ್ಟಿಗೆ ಬದುಕೋಣ, ದೇವರನ್ನೇ ಹುಡುಕೋಣ ಅನ್ನುವಂತ ವಿಶ್ವಾಸಿಗಳು ಎಲ್ಲಿ? ಆಗಿನ ಕಾಲದ 1ನೇ ಶತಮಾನದ ಅಪೊಸ್ತಲರ ದಿನಗಳಲ್ಲಿ 120 ಜನರು ಪ್ರತಿದಿನ ದೇವರ ಸಮ್ಮುಖದಲ್ಲಿ ಮತ್ತೆ ಆ ಮೇಲಂತಸ್ತಿನಲ್ಲಿ ಪ್ರಾರ್ಥಿಸ್ತಾ ಇದ್ರು. They was praying. They prayed in the unity. ಅವರು ಪ್ರಾರ್ಥನೆಯಲ್ಲಿ ಒಂದಾಗಿದ್ರಂತ ಅಪೊಸ್ತಲರು. ನೀವು ಪ್ರಾರ್ಥನೆಯಲ್ಲಿ ಒಂದಾಗಿದೆಯಮ್ಮ? ಸಭೆಯ ಪ್ರಾರ್ಥನೆಯಲ್ಲಿ ಒಂದಾಗಿದೆಯಾ? ಸಭೆಯ ಪ್ರಾರ್ಥನೆಗಳಲ್ಲಿ ಭಾಗವಹಿಸ್ತಾ ಇದೆಯಾ? ಎಷ್ಟು ಜನರು ಸಭೆಯ ಪ್ರಾರ್ಥನೆಗಳಿಗೆ ಭಾಗವಹಿಸ್ತಾ ಇದ್ದಾರೆ? ಪವಿತ್ರಾತ್ಮನು ಅಂತಂದ್ರೆ ಎಲ್ಲೋ ಒಂದು ಕಡೆ ಒಂದು 2-3 ಜನ ಸೇರಿ ಕೈ ಚಾಪಳೆ ತಟ್ಟೋದು ಅಲ್ಲ. The meaning of Holy Spirit, the Pentecostal, it will bring unity among the people of God. ದೇವ ಜನರ ಮಧ್ಯದಲ್ಲಿ ಯೂನಿಟಿ ಬರಬೇಕು. ನಿನ್ ಸಭೆ ಒಳಗಡೆ ಯೂನಿಟಿ ಬರಬೇಕು. ನೀನು ಬಂದಂತ ಸಭೆಯ ಪ್ರಾರ್ಥನೆಯಲ್ಲಿ ಯೂನಿಟಿ ಇರಬೇಕು. ನೀನು ಬರುವಂತ ಸಭೆಯಲ್ಲಿ ನೀನು ಹೊಂದಾಣಿಕೆಯಿಂದ, ಒಂದತ್ವದಿಂದ ಸಭೆಯೊಟ್ಟಿಗೆ ನಿಲ್ಲುವಂತದ್ದೇ ಯೂನಿಟಿ. ಹಾಗಾದ್ರೆ ಪವಿತ್ರಾತ್ಮನ ಅಂತಂದ್ರೆ ಯೂನಿಟಿಯನ್ನು ತೋರಿಸ್ತದೆ. It will bring unity among the believers. Pentecost gives boldness to witness. ಪವಿತ್ರಾತ್ಮನ ಶಕ್ತಿ ಇಳಿದು ಬಂದದ್ದು ಏನ್ ಗೊತ್ತಾ? ಭಯಭರಿತವಾಗಿದ್ದಂತವರನ್ನ ಶಕ್ತಿಯುತವಾಗಿ ಪ್ರಸಂಗ ಮಾಡುವವರನ್ನಾಗಿ ಮಾರ್ಪಡಿಸ್ತಾರೆ. ಪೇತ್ರ ಬೊಕ್ಕು ಬಿಟ್ಟ.
ಏನಂತ ಬದುಕುಬಿಟ್ಟ? ನಾನು ಯೇಸುವನ್ನ ಹರಿಯದವನು, ಯೇಸು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳಿದವನು ಈ ಬೀದಿಗಳಲ್ಲಿ ಪ್ರಭಾವಶಾಲಿಯಾಗಿ ಪ್ರಸಂಗಿಸ್ತಾ ಇದ್ದಾನೆ. ಬಹಳ ಅದ್ಭುತವಾಗಿ ಪ್ರಸಂಗಿಸ್ತಾ ಇದ್ದಾನೆ. ಯಾರಿಗೂ ಎದುರದೆ ಪ್ರಸಂಗಿಸ್ತಾ ಇದ್ದಾನೆ. ಸಾಕ್ಷಿಯಾಗಿಲ್ಲ. ಭಯ ಪಡ್ತಾ ಇದ್ದಂತವನು ಸಾಕ್ಷಿಯಾಗಿ ಮಾರ್ಪಡಿಸ್ತಾನೆ. ಪ್ರಿಯ ದೇವರ ಮಕ್ಕಳೇ, ಬೋಲ್ಡ್ನೆಸ್ ಟು ವಿಟ್ನೆಸ್, ಧೈರ್ಯದಿಂದ ಸಾಕ್ಷಿವಂತರಾದ. ಶಿಷ್ಯರೆಲ್ಲರೂ ಅರಿಕೋಬಿಟ್ರು, ಶಿಷ್ಯರೆಲ್ಲರೂ ಭಯಪಟ್ಟು ಓಡೋದ್ರು. ಆದರೆ ಪವಿತ್ರಾತ್ಮನು ಬಂದಾಗ, ಪರಿಶುದ್ಧಾತ್ಮನು ಚಲಿಸಿದಾಗ, ಪವಿತ್ರಾತ್ಮನು ಅವರೊಂದಿಗೆ ನಡೆದಾಗ ಅವರೆಲ್ಲರೂ ಶಕ್ತಿಯುತ ವ್ಯಕ್ತಿಗಳಾಗಿ, ಪ್ರಭಾವಯುಕ್ತ ವ್ಯಕ್ತಿಗಳಾಗಿ, ಧೈರ್ಯದಿಂದ ಸುವಾರ್ತೆ ಸಾರುವವರಾದ, ಧೈರ್ಯದಿಂದ ಕರ್ತನ ವಾಕ್ಯವನ್ನು ಸಾರುವವರಾದ, ಧೈರ್ಯದಿಂದ ಆತ್ಮಗಳನ್ನು ರಕ್ಷಣೆಗೆ ನಡೆಸುವವರಾದ, ಧೈರ್ಯವುಳ್ಳವರಾಗಿ ಕರ್ತನಿಗೆ ಸಾಕ್ಷಿಗಳಾಗಿ ಮಾರ್ಪಟ್ಟರು. ನಿನ್ನ ಜೀವಿತದಲ್ಲಿ ಕೂಡ ಪವಿತ್ರಾತ್ಮ ನಿನ್ನ ಮೇಲೆ ಬರುವಾಗ ಧೈರ್ಯ ಇದೆಯಾ? ಸಾಕ್ಷಿಯಾಗಿ ಜೀವಿಸ್ತಾ ಇದೆಯಾ? ಇವತ್ತು ಎಷ್ಟೋ ಜನರು ಚರ್ಚ್ ಒಳಗಡೆ ಬಂದು ಒಂದಾಗುವ ಬದಲು ಡಿವಿಷನ್ ಆಗುತ್ತಾ, ಆಚೆಗಡೆ ಹೋದಾಗ ಧೈರ್ಯದಿಂದ ದೇವರಿಗೆ ಸಾಕ್ಷಿಯಾಗಿ ಜೀವಿಸ್ತಾ ಇಲ್ಲ, ದೇವರಿಗೆ ಸಾಕ್ಷಿಯುಳ್ಳವರಾಗಿ ಬದುಕ್ತಾ ಇಲ್ಲ, ದೇವರಿಗೆ ಸಾಕ್ಷಿಯುಳ್ಳವರಾಗಿ ನಡ್ಕೊಳ್ತಾ ಇಲ್ಲ. ಸಾಕ್ಷಿ ಧೈರ್ಯದಿಂದ ಸಾಕ್ಷಿ ಹೇಳುವರಾದ್ರೆ ಎಷ್ಟು ಜನ ಇದ್ದೀರಿ? ಎಷ್ಟು ಜನ ನಾವು ಕರ್ತನನ್ನ ರಕ್ಷಣೆಗೆ ನಡೆಸ್ತಾ ಇದ್ದೀವಿ? ಎಷ್ಟು ಆತ್ಮಗಳನ್ನ ನಾವು ಸಾಕ್ಷಿಯಾಗಿ ಕರ್ತನಿಗೆ ಸಾಕ್ಷಿಯಿಂದ ಆತ್ಮಗಳನ್ನ ದೇವರ ಕಡೆಗೆ ನಡೆಸ್ತಾ ಇದ್ದೀವಿ? ನಾಲ್ಕನೇದಾಗಿ, Pentecost produces revival. The fourth one, Pentecost produces revival. What is the meaning of revival? Revive ಅಂತಂದ್ರೆ ಏನು? ಮತ್ತೆ ಜೀವಂತ ಪಡ್ಕೊಳ್ಳೋದು, ರಿವೈವ್ ಆಗೋದು, ಮತ್ತೆ ಬದುಕೋದು. ಸತ್ತೋಗಿರುವಂತ ಮೀನು ಆಚೆ ನೀರಿಲ್ಲದೆ ಆಚೆ ಬಿದ್ದಿರುತ್ತೆ. ನೀರಿಲ್ಲದೆ ಆಚೆ ಬಿದ್ದಿದಾಗ ಅದು ಸತ್ತಂತೆ ಇರುತ್ತೆ. ಅದನ್ನ ಮತ್ತೆ ನೀರಿಗೆ ಹಾಕಿದಾಗ ಬದುಕೊಳ್ಳುತ್ತೆ, ರಿವೈವ್ ಆಗುತ್ತೆ. ಅದರ ಅರ್ಥ ಪವಿತ್ರಾತ್ಮ ನಿನ್ನೊಳಗಡೆ ಬರುವಾಗ ಯು ವಿಲ್ ಬಿಕಮ್ ರಿವೈವ್. ಜೀವನ ಅಂತಂದ್ರೆ ಮತ್ತೆ ಬದುಕಿಕೊಳ್ಳುವಿ, ಮತ್ತೆ ದೇವರಿಗಾಗಿ ಜೀವಿಸುವಿ, ಮತ್ತೆ ಪ್ರಾರ್ಥಿಸುವಿ, ಮತ್ತೆ ಆರಾಧಿಸುವಿ, ಮತ್ತೆ ಕರ್ತನಿಗಾಗಿ ಪ್ರಜ್ವಲಿಸುವಿ, ಮತ್ತೆ ಕರ್ತನಿಗಾಗಿ ಸುವಾರ್ತೆ ಸಾರುವಿ, ಮತ್ತೆ ಕರ್ತನಿಗಾಗಿ ಗೆಲ್ಲುವಿ, ಕರ್ತನಿಗಾಗಿ ಆತ್ಮಗಳನ್ನ ಗೆಲ್ಲುವಿ, ಕರ್ತನಿಗಾಗಿ ಮಾಡಬೇಕಾದ ಕಾರ್ಯಗಳು ಮಾಡುವಿ. ರಿವೈವ್. ನೀವು ಮತ್ತೆ ಜೀವಂತವುಳ್ಳ ವ್ಯಕ್ತಿಯಾಗಿ ಮಾರ್ಪಡಿಸ್ತೀವಿ, ಪರಿಶುದ್ಧಾತ್ಮ ಮಾರ್ಪಡಿಸ್ತೀವಿ. ಜೀವವುಳ್ಳವನಾಗಿ ಮಾರ್ಪಡುವುದು, ಜೀವವುಳ್ಳ ವ್ಯಕ್ತಿತ್ವವುಳ್ಳದ್ದಾಗಿ ಮಾರ್ಪಡುವುದು, ಜೀವವುಳ್ಳಂತ ಕ್ರೈಸ್ತನಾಗಿ ಮಾರ್ಪಡುವುದು. ಉಜ್ಜೀವನ ಮತ್ತೆ ಅಂದ್ರೆ ಉಜ್ಜೀವನ ಅಂದ್ರೆ ಅರ್ಥ ಏನು ಗೊತ್ತಾ? ನೀವು ಪ್ರಾರ್ಥನೆಯಲ್ಲಿ ಕಡಿಮೆ ಆಗಿದ್ರೆ ತಿರುಗಿ ನೀವು ಪ್ರಾರ್ಥನೆ ಮಾಡುವಂತವನಾಗಬೇಕು. ಪರಿಶುದ್ಧತೆಯಲ್ಲಿ ಬಿದ್ದು ಹೋಗಿದ್ರೆ ತಿರುಗಿ ಪರಿಶುದ್ಧನಾಗಿ ಜೀವಿಸುವುದಕ್ಕೆ ಪವಿತ್ರಾತ್ಮ ಸಹಾಯಿಸಬೇಕು. ಕರ್ತನಿಗಾಗಿ ದುಡಿಯುವುದಕ್ಕೆ ನೀನು ಇಲ್ಲದೆ ಲೋಕದಲ್ಲಿ ಹೋಗ್ತಾ ಇದ್ರೆ ತಿರುಗಿ ಕರ್ತನು ನಿನ್ನನ್ನು ಜೀವಿಸ ಮಾಡಿ ಕರ್ತನಿಗಾಗಿ ದುಡಿಯಬೇಕು. ದೇವರ ರಾಜ್ಯದ ಕಲ್ಪನೆ ನಿನ್ನೊಳಗಡೆ ಇಲ್ಲದೆ ಹೋದ್ರೆ ತಿರುಗಿ ದೇವರ ರಾಜ್ಯಕ್ಕಾಗಿ ದುಡಿಯುವಂತ ಜೀವನವಾಕರವಾದಂತ ಜೀವಿತ ನಿನ್ನ ಜೀವಿತವಾಗಿ ಮಾರ್ಪಡಬೇಕು. ದಟ್ಸ್ ಕಾಲ್ಡ್ ರಿವೈವ್. ಪರಿಶುದ್ಧಾತ್ಮನು ಬರುವಾಗ ಪೆಂಟೆಕೋಸ್ಟ್ ಆ ದಿನದಂದು ಜೀವವುಳ್ಳವರಾದಂತೆ ಅವರು ಎಲ್ಲರೂ ಸೋತೋಗ್ಬಿಟ್ಟಿದ್ರು, ಎಲ್ಲರೂ ಅವ್ರ ಪಾಡಿಗೆ ಅವರು ಇದ್ರು. ಆ ಸಂದರ್ಭದಲ್ಲಿ ಪವಿತ್ರಾತ್ಮನವರನ್ನ ಜೀವನಗೊಳಿಸಿದ, ಪರಿಶುದ್ಧಾತ್ಮನವರನ್ನ ಎಬ್ಬಿಸಿದ, ಪರಿಶುದ್ಧಾತ್ಮನವರನ್ನ ರಿವೈವ್ ಮಾಡಿಬಿಟ್ಟ. ಸತ್ತವರು ಬದುಕಿದರು, ಆತ್ಮಿಕ ಜೀವಿತದಲ್ಲಿ ಸತ್ತವರು ಬದುಕಿದರು, ಆತ್ಮಿಕ ಜೀವಿತದಲ್ಲಿ ನಿದ್ದೆ ಮಾಡುತ್ತಿದ್ದಂತವರು ಎಚ್ಚರಗೊಂಡರು, ಆತ್ಮಿಕ ಜೀವಿತದಲ್ಲಿ ಬಲಹೀನವಾಗಿದ್ದಂತವರು ಧನಶಾಲಿಗಳಾಗಿ ಮಾರ್ಪಟ್ಟರು, ಸುವಾರ್ಥ ವಿಚಾರದಲ್ಲಿ ಭಯಪ್ರಾಂತರಾಗಿದ್ದಂತವರು ಧೈರ್ಯದಿಂದ ಸುವಾರ್ತೆಯನ್ನು ಸಾರುವವರಾದರು. ಆತ್ಮಗಳು ಗೆಲ್ಲುವುದರಲ್ಲಿ ಆಸಕ್ತಿ ತೋರಿಸದೇ ಇರುವಂತವರು ಬೀದಿಗಳಲ್ಲಿ ನಿಂತು ಆತ್ಮಗಳನ್ನ ಗೆದ್ದರು. ದಟ್ ಇಸ್ ಕಾಲ್ಡ್ ರಿವೈವಲ್. ಆ ರಿವೈವಲ್ ಎಲ್ಲಿದೆ ಇವತ್ತು? ಆ ಉಜ್ಜೀವನ ಎಲ್ಲಿದೆ ಇವತ್ತು? ಆ ಉಜ್ಜೀವನ ಕ್ರಿಯೆಗಳು ಎಲ್ಲಿದೆ ಇವತ್ತು? ಹಳ್ಳಿಗಳಲ್ಲಿ ಇದೆಯಾ? ಪಟ್ಟಣಗಳಲ್ಲಿ ಇದೆಯಾ? ಸಭೆಗಳಲ್ಲಿ ಇದೆಯಾ? ನೋ. ನಿನ್ನೊಳಗಡೆ ಉಜ್ಜೀವನ ಬರಬೇಕು. ತೆರಿಗೆ ಪವಿತ್ರಾತ್ಮ ಚಲಿಸಬೇಕು, ಪರಿಶುದ್ಧಾತ್ಮನ ಶಕ್ತಿ ಚಲಿಸಬೇಕು. ಪವಿತ್ರಾತ್ಮನ ಆ ಬಲಶಾಲಿಯಾದ ದೇವರು ಹೊರಗಡೆ ಚಲಿಸಿ ಜೀವವನ್ನು ಉಂಟು ಮಾಡಬೇಕು. Pentecost day it will produce revival. ಐದನೇದಾಗಿ Pentecost is for today. ಇವತ್ತಿಗೆ
ನಮಗೂ ಕೂಡ ಪವಿತ್ರಾತ್ಮನ ಶಕ್ತಿ ಬೇಕು, ಪವಿತ್ರಾತ್ಮನ ಬಲ ಬೇಕು, ಪವಿತ್ರಾತ್ಮನ ಮಹಿಮೆ ಬೇಕು. ಯೋವೇಲನು ಬರೆದ ಪತ್ರಕ್ಕೆ ಬರ್ತಿರುವ ಪ್ರಕಾರ ಕಡೇ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸಬೇಕು. ಕಡೇ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಪ್ರಬಲವಾಗಿ ಸುರಿಸಬೇಕು. ಗಂಡಸರು ಹೆಂಗಸರು ಪ್ರವಾದಿಸಬಹುದು. ನಿಮ್ಮಲ್ಲಿರುವ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗಬಹುದು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವುದು. ಆ ದರ್ಶನ ಎಲ್ಲಿದೆ? Where is that words? ಇವತ್ತಿನ ಯೌವನಸ್ಥರಿಗೆ ದರ್ಶನ ಕಾಣ್ತಾ ಇದ್ದೀರಾ? ಇವತ್ತಿನ ಯೌವನಸ್ಥರುಗಳು ಪವಿತ್ರಾತ್ಮನ ಶಕ್ತಿಯಿಂದ ದರ್ಶನ ಕಾಣುವಂತವರಾಗಿದ್ದೀರಾ? ಸಮಯ ಬಗ್ಗೆ ದರ್ಶನ ಕಾಣ್ತಾ ಇದ್ದೀರಾ? ನಿಮ್ಮ ಕುಟುಂಬಗಳ ಬಗ್ಗೆ ದರ್ಶನ ಕಾಣ್ತಾ ಇದ್ದೀರಾ? ಸೇವೆಗಳ ಬಗ್ಗೆ ದರ್ಶನ ಕಾಣ್ತಾ ಇದ್ದೀರಾ? ಆತ್ಮಗಳ ಬಗ್ಗೆ ದರ್ಶನ ಕಾಣ್ತಾ ಇದ್ದೀರಾ? ಹಿರಿಯರು, ನೀವು ಪ್ರವಾದಿಸುವಂತವರಾಗಿ ಮಾರ್ಪಟ್ಟಿದ್ದೀರಾ? ಪವಿತ್ರಾತ್ಮನ ಇಳಿದು ಬಂದಿದ್ದಾನ? ಪವಿತ್ರಾತ್ಮನ ಶಕ್ತಿ ಇಳಿದು ಬಂದಿದೆಯಾ? ಕಡೆ ದಿವಸಗಳಲ್ಲಿ ನನ್ನ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವ ಪ್ರಾರ್ಥಿಸು. ಸ್ವಾಮಿ, ನನಗೆ ನಿನ್ನ ಆತ್ಮನ ಶಕ್ತಿ ಬೇಕು. ಯವನಸ್ಥನೇ ಪ್ರಾರ್ಥಿಸು, ಪವಿತ್ರಾತ್ಮನೇ ನನಗೆ ಕನಸು ದರ್ಶನಗಳು ಬೇಕು. ಹಿರಿಯರಾದಂತ ನೀವು ಪ್ರಾರ್ಥನೆ ಮಾಡಿ, ಸ್ವಾಮಿ ಅಭಿಷೇಕ ತೈಲ ಇಳಿಯಲಿ. ಪ್ರವಾದನೆ ಅಂತಂದ್ರೆ ನಮ್ಮ ಹಾಗೆ ಪುಲ್ಪಿಟ್ ನಲ್ಲಿ ನಿಂತು ಪ್ರಸಂಗಿಸುವುದಲ್ಲ. ನಿನ್ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರುತ್ತೆ, ನಿನ್ ಮೊಬೈಲ್ ನಂಬರ್ ಇದು, ನಿನ್ ಹೆಸರು ಇದು, ನಿಮ್ಮ ಅಪ್ಪನ ಹೆಸರು ಇದು, ನಿಮ್ ತಾಯಿ ಹೆಸರು ಇದು, ನೀನ್ ಇಂಥ ಅಡ್ರೆಸ್, ನೀನ್ ಬಿಳಿ ಸೀರೆ ಉಟ್ಕೊಂಡಿದ್ಯಾ, ನೀನ್ ಇಂಥ ಕ್ಲಿಪ್ ಹಾಕಿದ್ಯಾ? ನೋ, ದಟ್ ಇಸ್ ನಾಟ್ ಕಾಲ್ಡ್ ದ ಪ್ರಾಫೆಸಿ. ನಿನ್ನ ಮನೆ ಅಕ್ಕಪಕ್ಕದವರಿಗೆ ನೀನು ಪ್ರವಾದಿಯಾಗಿ ಮಾರ್ಪಡಬೇಕು. ನಿನ್ನ ಊರಿನವರಿಗೆ ನೀನು ಪ್ರವಾದಿಯಾಗಿ ಮಾರ್ಪಡಬೇಕು. ನೀನು ನಿಮ್ಮಲ್ಲಿರುವ ಹಿರಿಯರು ಪ್ರವಾದಿಸುವರು ಅಂದ್ರೆ ಅರ್ಥ ಏನು ಗೊತ್ತಾ? ನಿನ್ನ ಮನೆ ಅಕ್ಕಪಕ್ಕದವರಿಗೆ ನೀನು ಪ್ರವಾದಿಯಾಗಿ ಮಾರ್ಪಡಬೇಕಂದ್ರೆ ಅರ್ಥ ಅವರ ಸಂಕಟಗಳಿಗೆ ಸ್ಪಂದಿಸುವಂತ, ಅವರ ವೇದನೆಗಳಿಗೆ ಸ್ಪಂದಿಸುವಂತ, ನಿನ್ನ ಮನೆ ಅಕ್ಕಪಕ್ಕದಲ್ಲಿರುವಂತ ಜನರಿಗೆ ಸುವಾರ್ತೆಯನ್ನು ಸಾರಿ ನೀನು ಒಬ್ಬ ಪ್ರವಾದಿಯಾಗಿ ಮಾರ್ಪಡಬೇಕು. ಯು ಶುಡ್ ಬಿಕಮ್ ಅ ಪ್ರಾಫೆಟ್ ಟು ದಿ ಯುವರ್ ನೇಬರ್. ನಿನ್ನ ಮನೆ ಅಕ್ಕಪಕ್ಕದವರಿಗೆ ಪ್ರವಾದಿಯಾಗಿ ಮಾರ್ಪಡಬೇಕು. ನಿನ್ನ ಫ್ಯಾಕ್ಟರಿಯಲ್ಲಿ ಯಾರೋ ಸಂಕಟದಲ್ಲಿದ್ದಾರೆ, ಕೆಲಸ ಮಾಡ್ತಿರುವಾಗ ನಿನ್ನ ಆತ್ಮನೊಳಗೆ ಪವಿತ್ರಾತ್ಮನ ಹೇಳಬೇಕು, ಆ ಕಡೆಯಲ್ಲಿರುವಂತ ಸಹೋದರಿ ಏನೋ ಸಂಕಟದಲ್ಲಿದ್ದಾಳೆ, ಆಕೆ ಕೆಲಸ ಮಾಡ್ತಿರುವಾಗ ನಿರಾಶೆಯಲ್ಲಿದ್ದಾಳೆ, ಆಕೆ ಹೋಗಿ ಸುವಾರ್ತೆ ಸಾರು, ಆಕೆ ಹೋಗಿ ನನ್ನ ಬಗ್ಗೆ ಏನು ಅಂತ ಹೇಳುವಂತ ಒಂದು ಶಕ್ತಿ ನೀವೆಲ್ಲರೂ ಪಡ್ಕೋಬೇಕು. ಫಿಲಿಪ್ಪನು ಪವಿತ್ರಾತ್ಮನ ಭರಿತನಾಗಿ ಹೋಗ್ತಾ ಇರ್ತಾನೆ, ಪರಿಶುದ್ಧಾತ್ಮನ ಸಹಾಯದಿಂದ ಜೀವಿಸ್ತಾ ಇರ್ತಾನೆ. ಆಗ ಪವಿತ್ರಾತ್ಮನ ಫಿಲಿಪ್ಪನಿಗೆ ಹೇಳ್ತಾನೆ, ಫಿಲಿಪ್ಪನೇ, ಐಥಿಯೋಪ್ಯ ದೇಶದ ಒಬ್ಬ ಕಂಚುಕಿ ಇದ್ದಾನೆ, ಅವನು ಹೋಗ್ತಾ ಇದ್ದಾನೆ, ಅವನು ಬೈಬಲ್ ಓದ್ತಾ ಇದ್ದಾನೆ, ಅವನಿಗೆ ಅರ್ಥ ಆಗ್ತಾ ಇಲ್ಲ, ಹೋಗು ಅವನು ಸಂಧಿಸ. ಹೋಗ್ತಾನೆ, ಸಂಧಿಸ್ತಾನೆ. ಆಗ ಐಥಿಯೋಪ್ಯದ ಕಂಚುಕಿ ರಕ್ಷಣೆ ಹೊಂದ್ತಾನೆ, ದೀಕ್ಷಿಸ್ತಾನೆ. ನೀನು ಕಾಲೇಜಿನಲ್ಲಿ ದೇವರನ್ನ ಉಪಯೋಗಿಸಬೇಕು, ನಿನ್ನ ಕಾಲೇಜಲ್ಲಿ ನಿನ್ನ ಪವಿತ್ರಾತ್ಮ ಉಪಯೋಗಿಸಬೇಕು, ನಿನ್ನ ಸ್ಕೂಲ್ ನಲ್ಲಿ ದೇವರನ್ನ ಉಪಯೋಗಿಸಬೇಕು, ಕೆಲಸದ ಜಾಗದಲ್ಲಿ ನಿನ್ನ ಪ್ರವಾದಿಯಾಗಿ ಉಪಯೋಗಿಸಬೇಕು. ಆಗಲೇ ಪವಿತ್ರಾತ್ಮನ ಶಕ್ತಿ, ಆಗಲೇ ಪವಿತ್ರಾತ್ಮನ ಬಲ, ಆಗಲೇ ಪವಿತ್ರಾತ್ಮನ ಅಭಿಷೇಕ. God should use where you are. ಪವಿತ್ರಾತ್ಮ ನೀನು ಎಲ್ಲಿದೆಯೋ ಅಲ್ಲೇ ನಿನ್ನ ಉಪಯೋಗಿಸಬೇಕು, ಕೆಲಸದ ಜಾಗದಲ್ಲಿ ಉಪಯೋಗಿಸಬೇಕು. ಪವಿತ್ರಾತ್ಮ ಉಪಯೋಗಿಸ್ತಾ ಇದ್ದಾರಾ? ಆ ಶಕ್ತಿಯುತವಾದಂತಹ ಆತ್ಮನ ಉಪಯೋಗಿಸ್ತಾ ಇದ್ದಾರಾ? ಆ ಪವಿತ್ರಾತ್ಮನ ಮಹಿಮೆಯನ್ನು ಉಪಯೋಗಿಸ್ತಾ ಇದೆಯಾ? ಕಾಲೇಜಿನಲ್ಲಿ ಉಪಯೋಗಿಸ್ತಾ ಇದ್ದಾರಾ? ಯಾವನಸ್ಥಳೆ ನೀವು ಇರುವ ಸ್ಥಳದಲ್ಲಿ ಪವಿತ್ರಾತ್ಮನ ಉಪಯೋಗಿಸ್ತಾ ಇದ್ದಾರಾ? ಸಹೋದರಿ ಸಹೋದರ, ನೀವು ಕೆಲಸ ಮಾಡೋ ಜಾಗದಲ್ಲಿ ದೇವರನ್ನು ಉಪಯೋಗಿಸ್ತಾ ಇದ್ದಾರಾ? ನೀನ್ ಕೂಲಿ ಕೆಲಸ ಮಾಡ್ತಿದ್ರೆ ನಿನ್ ಜೊತೆ ಕೆಲಸ ಮಾಡೋರಿಗೆಲ್ಲರಿಗೂ ನೀನು ಪ್ರವಾದಿಯಾಗಿ ಮಾರ್ಪಡಬೇಕು. ಕಾಲೇಜಿನಲ್ಲಿ ನೀನೊಬ್ಬ ದರ್ಶನ ಕಾಣುವಂತ ಯೋಸೇಫನಾಗಬೇಕು, ಕನಸುಗಳು ಕಾಣುವಂತ ಯಾಕೋಬನಾಗಬೇಕು. ಅದೇ ಪವಿತ್ರಾತ್ಮನ ಪೆಂಟೆಕೋಸ್ಟ್ ಡೇ. ದಟ್ ಇಸ್ ಕಾಲ್ಡ್ ದ ಪವರ್ ಆಫ್ ಪೆಂಟೆಕೋಸ್ಟ್. ಈ ದಿನಗಳಲ್ಲಿ ಯಾಕಿಲ್ಲ? ಈ ದಿನಗಳಲ್ಲಿ ಯಾಕೆ ನಡೀತಾ ಇಲ್ಲ? ಯಾಕೆಂದ್ರೆ ದೇರ್ ಇಸ್ ನೋ ಯೂನಿಟಿ. ಪ್ರಾರ್ಥನೆಯಲ್ಲಿ ಯೂನಿಟಿ ಇಲ್ಲ, ಪ್ರಾರ್ಥನೆಯಲ್ಲಿ ಒಂದಾಗ್ತಾ ಇಲ್ಲ, ಪ್ರಾರ್ಥನೆಯಲ್ಲಿ ಜೊತೆ ಸೇರ್ತಾ ಇಲ್ಲ, ಸಭೆಯೊಟ್ಟಿಗೆ ಪ್ರಾರ್ಥಿಸ್ತಾ ಇಲ್ಲ, ಸಭೆಯೊಟ್ಟಿಗೆ ಆರಾಧಿಸ್ತಾ ಇಲ್ಲ, ಸಭೆಯೊಟ್ಟಿಗೆ ವಾಕ್ಯವನ್ನು ಕಲಿತಾ ಇಲ್ಲ. We are away from the church. We don't have unity in the church. ಎಷ್ಟು ಚರ್ಚ್ಗಳಲ್ಲಿ ಇವತ್ತು ಒಂದತ್ವ ಇದೆ, ಎಷ್ಟು ಸಭೆಗಳ ಮಧ್ಯದಲ್ಲಿ ಒಂದತ್ವ ಇದೆ, ಎಷ್ಟು ಸೇವಕರುಗಳ ಮಧ್ಯದಲ್ಲಿ ಒಂದತ್ವ ಇದೆ, ಎಷ್ಟು ಯೌವನಸ್ಥರುಗಳ ಮಧ್ಯದಲ್ಲಿ ಒಂದತ್ವ ಇದೆ. ಒಂದತ್ವ ಬರಬೇಕಾಗಿದೆ. Unity should come through Holy Spirit. ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮೆಲ್ಲರಲ್ಲಿ ಯೂನಿಟಿ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನರೇ, ನಾವೆಲ್ಲರೂ ಕೂಡ ನಾವು ಕರ್ತನನ್ನು ಆರಾಧಿಸುತ್ತಾ ಆತನ ಸಮ್ಮುಖದಲ್ಲಿ ಪವಿತ್ರಾತ್ಮನ ಸಹಾಯಕ್ಕಾಗಿ ಬೇಡೋಣ, ಪರಿಶುದ್ಧಾತ್ಮನಿಗಾಗಿ ಕೇಳಿಕೊಳ್ಳೋಣ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಯಾಕಂದ್ರೆ ಪವಿತ್ರಾತ್ಮನ ಮೂಲಕವಾಗಿ ನೀವೆಲ್ಲರೂ ಬಲವನ್ನು ಹೊಂದಬೇಕು.
ಪವಿತ್ರಾತ್ಮ ಮೂಲಕವಾಗಿ ನೀವೆಲ್ಲರೂ ಶಕ್ತಿಯನ್ನು ಹೊಂದಬೇಕು. ಏನಕ್ಕಾಗಿ? ಯುನಿಟಿ ಆಗುವುದಕ್ಕಾಗಿ, ಸಭೆಯಲ್ಲಿ ಒಂದಾಗುವುದಕ್ಕಾಗಿ, ಆರಾಧನೆಯಲ್ಲಿ ಒಂದಾಗುವುದಕ್ಕಾಗಿ, ಪ್ರಾರ್ಥನೆಗಳಲ್ಲಿ ಒಂದಾಗುವುದಕ್ಕಾಗಿ. ಪವಿತ್ರಾತ್ಮನ ಪ್ರಬಲವಾದ ಶಕ್ತಿಯು ನಮ್ಮೆಲ್ಲರ ಮೇಲೆ ಇಳಿದು ಬಂದು ಸಮಾಜದಲ್ಲಿ ಸಾಕ್ಷಿಗಳಾಗಿ ಬದುಕುವುದಕ್ಕಾಗಿ, ಯವನಸ್ಥರು ದಿವ್ಯ ದರ್ಶನ ಕಾಣುವುದಕ್ಕಾಗಿ, ಹಿರಿಯರು ಕನಸುಗಳು ನೋಡುವುದಕ್ಕಾಗಿ, ಈ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕರ್ತನು ನೇಮಿಸಿದ್ದಾನೆ. ಅದೇ ಪೆಂಟೆಕೋಸ್ಟಲ್ ಡೇ. ಪ್ರತಿದಿನ ಪವಿತ್ರಾತ್ಮನ ಸಹಾಯಕ್ಕಾಗಿ ಪ್ರಾರ್ಥಿಸಿ, ಪರಿಶುದ್ಧಾತ್ಮನ ಅನುಸರಿಸಿ ನಡೆದು, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾ ಮುಂದೆ ಸಾಗಿ ಹೋಗಿರಿ. ಕರ್ತನು ಖಂಡಿತವಾಗಲು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಮನೆಗಳನ್ನು ಆಶೀರ್ವದಿಸುವಂತನಾಗಿದ್ದಾನೆ. ದೇವರ ದಯೆಯು, ದೇವರ ಕೃಪೆಯು ಸದಾಕಾಲ ನಿಮ್ಮೊಂದಿಗಿರಲಿ. ಕರ್ತನು ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಿ, ಪವಿತ್ರಾತ್ಮನ ನಿಮ್ಮೆಲ್ಲರನ್ನ ಕಂಟ್ರೋಲ್ಗೆ ತೆಗೆದುಕೊಂಡು, ಹತೋಟಿಗೆ ತೆಗೆದುಕೊಂಡು, ನಿಮ್ಮ ಮೂಲಕ, ನಿಮ್ಮ ಕುಟುಂಬದ ಮೂಲಕ, ನೀವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ, ಕಾಲೇಜ್ಗಳಲ್ಲಿ, ನಿಮ್ಮ ಮನೆಗಳ ಬಳಿ ನಿಮ್ಮನ್ನ ಸಾಕ್ಷಿಗಳನ್ನಾಗಿ ಕರ್ತನು ಉಪಯೋಗಿಸಲಿ. ಪ್ರಬಲವಾಗಿ ನಿಮ್ಮ ಮೇಲೆ ಇಳಿದು ಬಂದು ನಿಮ್ಮನ್ನ ಆತನ ಮಹಿಮೆಗಾಗಿ ಉಪಯೋಗಿಸಲಿ ಎಂಬುದಾಗಿ ನಾನು ನಿಮ್ಮನ್ನ ಆಶೀರ್ವದಿಸುತ್ತಾ, ನಾನು ದೇವರ ಸೇವಕನಾಗಿ ಕೂಡ ನಿಮ್ಮನ್ನು ಆಶೀರ್ವದಿಸುತ್ತಾ, ನೀವು ಸುಖ, ಸಮಾಧಾನ, ಸಂತೋಷ, ನೆಮ್ಮದಿ, ಆರೋಗ್ಯ, ಅದ್ಭುತ, ಅತಿಶಯಗಳನ್ನು ಪಡೆದು ಕರ್ತನ ಮಹಿಮೆಗಾಗಿ ಜೀವಿಸುತ್ತಾ ನೀವಿರುವಂತಹ ಸ್ಥಳದಲ್ಲಿ ಸಾಕ್ಷಿಗಳಾಗಿ ಜೀವಿಸಬೇಕೆಂಬುದಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾ ನನ್ನ ಪ್ರಸಂಗವನ್ನ ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು. ಪ್ರಿಯ